ದೀಪಾಲಂಕಾರನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಭಾರತ ದೇಶದ ಬೇರೆ ಬೇರೆ ಕಡೆ ಏನೇನು ಮಾಡಿದ್ದಾರೆ ಅಂತೇಳಿ ಆ ವಿಡಿಯೋ ತುಣುಕುಗಳನ್ನ ತರಿಸಿ ಅದನ್ನು ನೋಡಿದ್ದಾರೆ. ಇದು ಈ ಸಾರಿ ವಿಶೇಷವಾಗಿ 200 ಡ್ರೋನ್ ಇರ್ತಿತ್ತು ಮೊದಲು ಆಕಾಶದಲ್ಲಿ ನೋಡೋದಕ್ಕೆ. ಈಗ 1500 ಡ್ರೋನ್ಗಳನ್ನು ಈ ಸಾರಿ ಬಳಸ್ತಾ ಇದ್ದಾರೆ. 6ನೇ ತಾರೀಕು 7, 11, 12 4 ದಿನ ಇಡೀ ಮೈಸೂರು ಜನರಿಗೆ ಡ್ರೋನ್ ಮುಖಾಂತರ ದಸರಾ ಉತ್ಸವದ ಮೆರುಗನ್ನು ಅಲ್ಲಿ ಪ್ರಸಾರ ಮಾಡಲಿದ್ದಾರೆ. ಈಗ ತಾನೇ ನೋಡಿದ್ರಲ್ಲ ನೀವು, ಆ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಒಟ್ಟಾಗಿ ಸುಮಾರು 65 ಸಂಖ್ಯೆಯ ಪ್ರತಿಕೃತಿಗಳಿರ್ತವೆ. ಅಂದರೆ ಇಮೇಜಸ್ಸು ಹಾಕಿರ್ತಾರೆ. ಅವು ಬೇರೆ ಬೇರೆ ದೇವಾಲಯಗಳು, ಹಿಸ್ಟಾರಿಕಲ್ ದೇವಾಲಯ ಇರ್ಬೋದು, ಫ್ರೀಡಮ್ ಮೂವ್ಮೆಂಟ್ ಇರ್ಬೋದು, ಡೆಮೋಕ್ರಸಿ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರು ಇತ್ಯಾದಿ ಅದನ್ನು ಅಲ್ಲಿ ಪ್ರತಿಕೃತಿಗಳನ್ನು ಮಾಡ್ತಾ ಇದ್ದಾರೆ. ಮತ್ತು 25 ಸಂಖ್ಯೆಯಲ್ಲಿ ಹಸಿರು ಚಪ್ಪರ, ಸುಸ್ವಾಗತ, ವಿವಿಧ ಕಮಾನುಗಳು, ನಿಮಗದ ಕಚೇರಿಗಳಲ್ಲಿ ದೀಪಾಲಂಕಾರ ಮಾಡ್ತಾರೆ. ಒಟ್ಟು ಅಂದಾಜು 6,50,00,000 ಆಗುತ್ತೆ. ಪ್ಲಸ್ ದ್ರೋಣಕ್ಕೆ ಒಂದು 3 ಕೋಟಿ ಆಗ್ಬೋದು, 3-3.5 ಕೋಟಿ. ಒಟ್ಟು ಈ ಸಾರಿ 10 ಕೋಟಿ ಈ ಒಂದು ದೀಪಾಲಂಕಾರ ಮತ್ತು ಡ್ರೋನ್ಗಳಿಗೆ ಬಳಕೆ ಆಗುತ್ತೆ. ಮತ್ತು ವಿದ್ಯುತ್ ರಥ ಅಂದರೆ ಪವರ್ ಮ್ಯಾನ್ ಕರ್ತವ್ಯಗಳು, ಗೃಹಜ್ಯೋತಿ, ಕೃಷಿ ಬಳಕೆ, ಸೌರ ವಿದ್ಯುತ್ ಸುರಕ್ಷತೆ ಹಾಗೂ ನುಡಿದಂತೆ ನಡೆದ ಸರ್ಕಾರ ಗ್ಯಾರಂಟಿ ಬಗ್ಗೆ ಒಂದು ರಥ ಟ್ಯಾಬ್ಲೋ ಎಲ್ಲ ಕಡೆ 3ನೇ ತಾರೀಕು ದಸರಾ ನವರಾತ್ರಿ 10 ದಿನಗಳ ಅವಧಿಯಲ್ಲಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಚಲಿಸ್ತದೆ. ಅದು ಟ್ಯಾಬ್ಲೋ, ವಿದ್ಯುತ್ ರಥ ಟ್ಯಾಬ್ಲೋ, ವಿವಿಧ ವಿದ್ಯುತ್ ಬಳಕೆ, ಅದರ ಸುರಕ್ಷತೆ, ಗೃಹಜ್ಯೋತಿ, ಕೃಷಿ ಬಳಕೆಗೆ, ಸೌರಶಕ್ತಿ ಮತ್ತು ಸರ್ಕಾರದ ಗ್ಯಾರಂಟಿಗಳು, ಇನ್ನಿತರ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಈ ಟ್ಯಾಬ್ಲೋನಲ್ಲಿ ಅವರು ವಿನ್ಯಾಸ ಮಾಡಿರ್ತಾರೆ. ಸೊ ಇವಿಷ್ಟು ಈ ಸಾರಿ ಇಷ್ಟೇ ಅಲ್ಲಪ್ಪ. ಈ ಸಾರಿ ಚೆಸ್ಕಾಂ ವತಿಯಿಂದ ವಿಭಿನ್ನವಾಗಿ, ಅಂದರೆ ಮೊದಲೆಲ್ಲ 3ರಿಂದ 12 ದಿನ ನಡೀತಿತ್ತು, 12ರಿಂದ 15 ದಿನ, ಮತ್ತು ಈ ಸರಿ 21 ದಿನ ವಿದ್ಯುತ್ ಶಕ್ತಿ ದಸರಾ ಆದಮೇಲೂ ಕೂಡ ಈ ಒಂದು ದೀಪಾಲಂಕಾರ ಮುಂದುವರೆದ. ಟೂರಿಸ್ಟ್ ಭಾಳಷ್ಟು ಜನ ಬರೋದ್ರಿಂದ ಈ ಒಂದು ಮೈಸೂರಿನ ಸಾಂಸ್ಕೃತಿಕ ಮೆರುಗನ್ನು ಹೆಚ್ಚಿಸಲಿಕ್ಕೆ 20 ದಿನ ಮಾಡಬೇಕಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ 21 ದಿನ ಮಾಡಿ.